ಮದುವೆ ಒಂದು ಟ್ರ್ಯಾಪ್ ಆಗಿದೆ, ಇದು ಒಂದು ರೊಮ್ಯಾನ್ಸ್ ಅಲ್ಲ. ಹೌದು ಗೆಳೆಯರೆ, ಮದುವೆ ಒಂದು ಟ್ರ್ಯಾಪ್ ಆಗಿದೆ. ಇದು ಬಹಳಷ್ಟು ಜನ ಗಂಡಸರಿಗೆ ಮದುವೆಯಾಗಿ ಟ್ರ್ಯಾಪ್ ಅಲ್ಲಿ ಬಿದ್ದು ಒದಾಡುವ ತನಕ ಗೊತ್ತಾಗಲ್ಲ. ಬಹಳಷ್ಟು ಜನ ಗಂಡಸರು ಮದುವೆಯನ್ನ ಬರೀ ಒಂದು ರೊಮ್ಯಾನ್ಸ್ ದೃಷ್ಟಿಯಿಂದ ಮಾತ್ರ ನೋಡ್ತಾರೆ. ಆದರೆ ಯಾವತ್ತೂ ಕೂಡ ಇವರು ಇದರ ಹಿಂದಿರುವ ಡಾರ್ಕ್ ರಿಯಾಲಿಟಿಯನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಪಡಲ್ಲ. ಹೀಗಾಗಿಯೇ ಇವರು ಆ ಥರ ಬಿದ್ದುಬಿಟ್ಟು ಮದುವೆಯಾಗಿ ಟ್ರ್ಯಾಪಿಗೆ ಬೀಳ್ತಾರೆ. ಅನಂತರ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಬಹಳಷ್ಟು ಜನ ಗಂಡಸರಿಗೆ ಏನು ಅನ್ಸತ್ತಪ್ಪ ಅಂತಂದರೆ, ನಂದು ಕೂಡ ಬೇಗನೆ ಮದುವೆ ಆಗತ್ತೆ, ಒಬ್ಳು ಸುಂದರಿ ನನಗೂ ಕೂಡ ಸಿಗ್ತಾಳೆ, ಮದುವೆ ಆದ ನಂತರ ಎಲ್ಲವೂ ಕೂಡ ಸೆಟ್ಲ್ ಆಗಿಬಿಡತ್ತೆ, ನಾನು ಇನ್ಕಂಪ್ಲೀಟ್ ಇದ್ದೀನಿ, ಮದುವೆ ಆದ ನಂತರ ಕಂಪ್ಲೀಟ್ ಆಗ್ತೀನಿ, ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಮುಂದೆ ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಆಗ್ತೀನಿ, ಹೆಂಡತಿ ಎಲ್ಲ ನೋಡ್ಕೊತಾಳೆ, ಮನೆ ಸಂಭಾಳಿಸ್ತಾಳೆ. ಸೊ ಮುಂದೆ ರೊಮ್ಯಾನ್ಸ್ ಇರುತ್ತೆ, ಫುಲ್ ಹ್ಯಾಪಿ ಲೈಫು, ರೊಮ್ಯಾಂಟಿಕ್ ಲೈಫು ಅಂತೆಲ್ಲ ಹಗಲುಗನಸ್ಕಂತ ಇವರು ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ, ಎಮೋಷ್ನಲಿ, ಸೈಕಾಲಜಿಕಲಿ ಸ್ಟೇಬಲ್ ಆಗದೆ, ಫಿಟ್ ಆಗದೆ, ಸರಿಯಾದ ತಯಾರಿಗಳನ್ನು ಮಾಡದೆ ಯಾರು ಸಿಗ್ತಾರೋ ಅವರನ್ನು ಆತುರದಲ್ಲಿ ಮದುವೆ ಆಗ್ತಾರೆ, ಟ್ರ್ಯಾಪಲ್ಲಿ ಬಿದ್ದು ಒದ್ದಾಡ್ತಾರೆ. ನೀವು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಎರಡು ಸಂಗತಿಗಳ ಮೇಲೆ ಸರಿಯಾಗಿ ಫೋಕಸ್ ಮಾಡಬೇಕು. ನಂಬರ್ 1, whom do you marry? ನೀವು ಯಾರನ್ನ ಮದುವೆ ಆಗ್ತೀರಾ. ನಂಬರ್ 2, when do you marry? ನೀವು ಯಾವಾಗ ಮದುವೆ ಆಗ್ತೀರಾ. ನೀವು ಯಾರನ್ನ ಮದುವೆ ಆಗ್ತೀರಾ, ಯಾವಾಗ ಮದುವೆ ಆಗ್ತೀರಾ ಅನ್ನೋದನ್ನು ನೀವು ಸರಿಯಾಗಿ ಯೋಚನೆ ಮಾಡಬೇಕು. ಆತುರದಲ್ಲಿ ಮದುವೆ ಆಗಬಾರ್ದು. ಯಾಕಪ್ಪ ಅಂತಂದರೆ ಮದುವೆ ಅನ್ನೋದು ಒಂದು ಟ್ರ್ಯಾಪ್ ಆಗಿದೆ. ಮದುವೆ ಅನ್ನೋದು ಒಂದು ಟ್ರ್ಯಾಪ್ ಆಗಿದೆ ಅಂಥೇಳಿ ನಾನೀಗ ಹೇಳ್ತಾ ಇಲ್ಲ. ಇದನ್ನು ಸಾವಿರಾರು ವರ್ಷಗಳ ಹಿಂದೆ ಬಹಳಷ್ಟು ಜನ ಫಿಲಾಸಫರ್ಗಳು ಹೇಳಿದ್ದಾರೆ. ಉದಾಹರಣೆ ಕೊಡಬೇಕಪ್ಪ ಅಂತಂದರೆ, ನಿಕೋಲೋ ಮೆಕವಲ್ಲಿ ಅವರು ತಮ್ಮ ದ ಪ್ರಿನ್ಸ್ ಅನ್ನೋ ಒಂದು ಪುಸ್ತಕದಲ್ಲಿ ಒಂದು ಗೋಲ್ಡನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಕಮಿಟ್ಮೆಂಟ್ ವಿದೌಟ್ ಪವರ್ ಲೀಡ್ಸ್ ಟು ಡಿಪೆಂಡೆನ್ಸಿ ಆ್ಯಂಡ್ ಸಫರಿಂಗ್. ನೀವು ಪವರನ್ನು ಗೇನ್ ಮಾಡದೆ ಯಾವುದಾದ್ರೂ ಒಂದು ಕಮಿಟ್ಮೆಂಟನ್ನು ಕೊಟ್ಟರೆ ಅಲ್ಲಿ ನೀವು ಬೇರೆಯವರ ಮೇಲೆ ಡಿಪೆಂಡ್ ಆಗ್ತೀರಾ ಮತ್ತು ಸಿಕ್ಕಾಪಟ್ಟೆ ಸಫರ್ ಆಗ್ತೀರಾ. ಮದುವೆ ಅನ್ನೋದು ಕೂಡ ಒಂದು ದೊಡ್ಡ ಕಮಿಟ್ಮೆಂಟ್ ಆಗಿದೆ. ಸೊ ನೀವು ಪವರ್ಫುಲ್ ಆಗದೆ, ಸ್ಟೇಬಲ್ ಆಗಿರದೇ ಇದ್ದರೆ ಮದುವೆ ಮಾಡ್ಕೊಂಡ್ಬಿಟ್ರೆ ನೀವು ನಿಮ್ಮ ಹೆಂಡತಿ ಮೇಲೆ ಫುಲ್ಲಿ ಡಿಪೆಂಡ್ ಆಗ್ತೀರಾ, ಅವಳು ಹೇಳಿದಂಗೆ ಅವಳ ತಾಳಕ್ಕೆ ತಕ್ಕಂತೆ ಕುಣಿತೀರಾ ಮತ್ತು ಸಿಕ್ಕಾಪಟ್ಟೆ ನೋವು, ಅವಮಾನಗಳನ್ನು ಅನುಭವಿಸ್ತೀರಾ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದಕ್ಕಾಗಿ ನೀವು ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಆಗೋದಕ್ಕಿಂತ ಮುಂಚೆ ಪವರ್ಫುಲ್ ಆಗಬೇಕು. ನೀವು ಮದುವೆಗಿಂತ ಮುಂಚೆ ಪರ್ಸ್ನಲ್ ಸ್ಟ್ರೆಂತನ್ನು ಗೇನ್ ಮಾಡಬೇಕು, ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಅಚೀವ್ ಮಾಡಬೇಕು, ನಿಮ್ಮದೇ ಆದಂಥ ಸ್ಟ್ರಾಂಗ್ ಐಡೆಂಟಿಟಿಯನ್ನು ಬಿಲ್ಡ್ ಮಾಡಬೇಕು. ಯಾವಾಗ ನೀವು ಇದನ್ನೆಲ್ಲ ಬಿಲ್ಡ್ ಮಾಡ್ತೀರೋ ಆವಾಗ ಮದುವೆ ಆದರೆ ನೀವು ಸಕ್ಸಸ್ಫುಲ್ ಆಗಿರ್ತೀರಾ, ಖುಷಿಯಾಗಿರ್ತೀರ, ನಿಮ್ಮ ಮ್ಯಾರಿಡ್ ಲೈಫು ನಿಮಗೆ ಸುಖ ಕೊಡುತ್ತೆ. ಆದರೆ ನೀವು ಇದನ್ನೆಲ್ಲವನ್ನು ಮಾಡದೆ ಡೈರೆಕ್ಟಾಗಿ ಮದುವೆ ಆಗಿಬಿಟ್ರೆ ನಿಮ್ಮನ್ನು ನೀವು ದುರ್ಬಲನಾಗಿಸಿಕೊಳ್ತೀರಾ, ನೀವು ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತೀರಾ, ನೀವು ಟ್ರ್ಯಾಪಿಗೆ ಬಿದ್ದು ಓದಾಡ್ತೀರಾ. ಅದಕ್ಕಾಗಿ ಮದುವೆ ಆಗೋದಕ್ಕಿಂತ ಮುಂಚೆ ನೀವು ನಿಮ್ಮನ್ನು ಬಿಲ್ಡ್ ಮಾಡ್ಕೋಬೇಕು. ಅದಾದ ನಂತರ ಬೇರೆಯವರೊಂದಿಗೆ ಬೈಂಡ್ ಮಾಡ್ಕೋಬೇಕು. ಆದರೆ ಬಹಳಷ್ಟು ಜನ ಈ ರೀತಿ ಮಾಡಲ್ಲ. ಅವರು ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗದೇ ಇದ್ದರೂ ಕೂಡ ಯಾರು ಸಿಗ್ತಾರೋ ಅವರನ್ನು ಆತುರದಲ್ಲಿ ಮದುವೆ ಆಗ್ತಾರೆ ಮತ್ತು ನರಕಕ್ಕೆ ಬೀಳ್ತಾರೆ. ನಿಮಗೆ ಒಂದು ರಿಯಲ್ ಎಕ್ಸಾಂಪಲನ್ನು ಕೊಡುವೆ, ಡೋಂಟ್ ವರಿ. ನಮ್ಮ ಕ್ಲಾಸ್ಮೇಟ್ ಒಬ್ಬ ಇದ್ದಾನೆ, ಅವನ ಹೆಸರು ಮಂಜ ಅಂತ ಇದೆ. ಹೆಸರನ್ನು ಬದಲಾಯಿಸಲಾಗಿದೆ, ಡೋಂಟ್ ವರಿ. ಇವನು 23ನೇ ವಯಸ್ಸಿನಲ್ಲಿಯೇ ನಮ್ಮ ಕ್ಲಾಸ್ಮೇಟ್ ಒಬ್ಬಳಿದ್ಲು ಸುಂಬಳ ಬುರ್ಕಿ ಅಂಥೇಳಿ, ಅವಳನ್ನು ಮದುವೆ ಆಗ್ತಾನೆ. ಬರೀ 23 ವರ್ಷ ಇದ್ದರೂ ಕೂಡ ಮನೆಯವರು ಬೇಡ ಅಂತ ಹೇಳ್ತಾ ಇದ್ದರೂ ಕೂಡ ಆತ್ರಕ್ಕೆ ಬಿದ್ದುಬಿಟ್ಟು 23ನೇ ವಯಸ್ಸಿಗೆ ಈ ಸುಂಬಳ ಬುರ್ಕಿಯನ್ನು ಮದುವೆ ಆಗ್ತಾನೆ. 1-2 ವರ್ಷ ಕಳೆದ ನಂತರ ಈ ಸುಂಬಳ ಬುರ್ಕಿಗೆ ಗೋರ್ಮೆಂಟ್ ಜಾಬ್ ಸಿಗತ್ತೆ. ಕನ್ನಡ ಪ್ರಾಥಮಿಕ ಶಾಲೆಯ ಟೀಚರ್ ಜಾಬ್ ಸಿಕ್ಬಿಡತ್ತೆ. ಅದು ಒಂದು ಹಳ್ಳಿಯಲ್ಲಿ ಸಿಕ್ಕಿರುತ್ತೆ. ಸೊ ಅವಳಿಗೆ ಹಳ್ಳಿಯಲ್ಲಿ ಗೋರ್ಮೆಂಟ್ ಜಾಬ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಆಕೆ ಮಂಜನನ್ನು ಸಿಟಿಯಿಂದ ಹಳ್ಳಿ ಕರ್ಕೊಂಡು ಹೋಗ್ತಾಳೆ. ಸೊ ಅವಳಿಗಂತೂ ಸುಂಬಳ ಬುರ್ಕಿಗೆ ಅಲ್ಲಿ ಸರ್ಕಾರಿ ನೌಕರಿ ಇದೆ, ಯಾವುದೇ ಟೆನ್ಷನ್ ಇಲ್ಲ, ಅವಳ ಲೈಫು ಫುಲ್ಲಿ ಸೆಟ್ಲಿದೆ. ಆದರೆ ಮಂಜಂದಂಗಲ್ಲ. ಮಂಜನಿಗೆ ಯಾರು ಆ ಹಳ್ಳಿಯಲ್ಲಿ ಚೆನ್ನಾಗಿರೋ ಜಾಬ್ ಕೊಡ್ತಾರೆ? ಮಂಜನಿಗೆ ಟ್ಯಾಲೆಂಟ್ ಇಲ್ಲ, ಅಪಾರ್ಚುನಿಟಿಗಳಿಲ್ಲ ಅಂತಲ್ಲ, ಅವನು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಆಗಿದ್ದಾನೆ. ಅವನಿಗೂ ಕೂಡ ದೊಡ್ಡ ದೊಡ್ಡ ಕಂಪನಿಗಳಿಂದ ಲಕ್ಷಾಂತರ ಪ್ಯಾಕೇಜ್ ಇರುವ ಜಾಬ್ ಆಫರ್ ಬರ್ತಾ ಇದೆ. ಆದರೆ ಇವನಿಗಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಮಂಜ 7 ವರ್ಷದಿಂದ ಇದೇ ಒಂದು ಟ್ರ್ಯಾಪಲ್ಲಿ ಬಿದ್ದು ಓದಾಡ್ತಾ ಇದ್ದಾನೆ. ಈತ ಮದುವೆಗೂ ಮುಂಚೆ ಸರಿಯಾದ ಪ್ಲ್ಯಾನಿಂಗ್ ಮಾಡಿದರೆ, ಪ್ರಿಪ್ರೇಷನ್ಗಳನ್ನು ಮಾಡಿದರೆ, ತನ್ನದೇ ಆದಂಥ ಒಂದು ಐಡೆಂಟಿಟಿಯನ್ನು ಬಿಲ್ಡ್ ಮಾಡಿದರೆ
ಪರ್ಸ್ನಲಿ, ಎಮೋಷ್ನಲಿ, ಫೈನಾನ್ಷಿಯಲಿ, ಸೋಷಿಯಲಿ, ಸೈಕಾಲಜಿಕಲಿ, ಎಮೋಷ್ನಲಿ ಸ್ಟ್ರಾಂಗ್ ಆಗಿದ್ದರೆ ಇವತ್ತು ಈತ ಈ ಟ್ರ್ಯಾಪಲ್ಲಿ ಬಿದ್ದು ಒದಾಡ್ತಾ ಇರಲಿಲ್ಲ. ಇವತ್ತಿಗೂ ಕೂಡ ಈತ ಈ ಟ್ರ್ಯಾಪಲ್ಲಿ ಬಿದ್ದು ಒದಾಡ್ತಾ ಇದ್ದಾನೆ. ಸೊ ಇವನಿಗೆ ಕಡಿಮೆ ಸಂಬಳ ಇದೆ, ಇವನನ್ನು ಗಂಡ ಅಂಥೇಳಿ ಪರಿಚಯ ಮಾಡಿಸೋಕ್ಕೆ ನಾಚಿಕೆ ಬರುತ್ತೆ ಅಂಥೇಳಿ ಸುಂಬುಳು ಬುರುಕಿ ಇವನಿಗೆ ಡೈವರ್ಸ್ ಕೊಟ್ಟು ಎದೆ ಮೇಲೆ ಒದ್ದು ಈಗ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಪ್ರೀತಿನೂ ಹೋಯ್ತು, ಲೈಫು ಹೋಯ್ತು, ಹೆಂಡ್ತಿನೂ ಹೋದ್ಲು, ಎಲ್ಲನೂ ಹೋದ್ಲು. ಈಗ ಮಂಜ ಅಳ್ತಾ ಕುಂತಿದ್ದಾನೆ. ಶಾರ್ಟಾಗಿ ಹೇಳ್ಬೇಕಂತಂದರೆ ದೇವದಾಸ್ ಆಗಿದ್ದಾನೆ. ಸೊ ನೀವು ಕೂಡ ಮದುವೆಯ ಹಿಂದಿರುವ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಳ್ಳದೆ ಇದನ್ನು ಬರೀ ಒಂದು ರೊಮ್ಯಾನ್ಸ್ ಥರ ನೋಡಿಬಿಟ್ಟು ನಿಮ್ಮನ್ನು ನೀವು ಬಿಲ್ಡ್ ಮಾಡಿಕೊಳ್ಳೋದೆ ಕಮಿಟ್ಮೆಂಟ್ ಕೊಟ್ಟರೆ ನಿಮಗಲ್ಲಿ ಪವರ್ ಇರಲ್ಲ. ನಿಮ್ಮ ಹತ್ರ ಅಲ್ಲಿ ಪವರ್ ಇಲ್ಲ ಅಂತಂದರೆ ರೆಸ್ಪೆಕ್ಟು ಇರಲ್ಲ. ನಿಮಗಲ್ಲಿ ನೋವು, ಅವಮಾನ, ಕಷ್ಟ ನಷ್ಟಗಳನ್ನೇ ಅನುಭವಿಸ್ಬೇಕಾಗತ್ತೆ. ಸೊ ಅದಕ್ಕಾಗಿ ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ ಬಿಲ್ಡ್ ಯುವರ್ ಸೆಲ್ಫ್ ಫಸ್ಟ್, ಬೈಂಡ್ ಯುವರ್ ಸೆಲ್ಫ್ ಲೆಟರ್. ಇಲ್ಲಪ್ಪ ಅಂತಂದರೆ ನಿಮ್ಮದು ಕೂಡ ಮಂಜಂತರ ಟ್ರ್ಯಾಪ್ ಲೈಫ್ ಆಗತ್ತೆ. ನಿಮಗೆ ಇನ್ನೊಂದು ಸಜೆಷನನ್ನು ಕೊಡಬೇಕಪ್ಪ ಅಂತಂದರೆ ಡೋಂಟ್ ಸೆಟಲ್ ಫಾರ್ ಲೆಸ್, ಚೂಸ್ ವಾಟ್ ಯು ಡಿಸರ್ವ್. ನೀವು ಸಿಲ್ಲಿಯಾದ ಲೈಫ್ ಪಾರ್ಟ್ನರ್ಸೊಂದಿಗೆ ಸೆಟಲ್ ಆಗಕ್ಕೆ ಹೋಗ್ಬಿಡಿ. ನಾನು ಸದ್ಯಕ್ಕೆ ಒಂಟಿಯಾಗಿದ್ದೀನಿ, ಹೀಗೆ ಇದ್ದುಬಿಟ್ರೆ ವಯಸ್ಸಾಗಿಬಿಡತ್ತೆ, ಮುಂದೆ ಯಾರು ನನಗೆ ಸಿಗ್ತಾರೋ ಇಲ್ವೋ ಅಂಥೇಳಿ ಆತುರಕ್ಕೆ ಬಿದ್ದು ಮದುವೆ ಆಗಕ್ಕೆ ಹೋಗ್ಬಿಡಿ. ನಿನಗೆ ಇನ್ನೂ ಮದುವೆ ಆಗಿಲ್ಲ, ಮದುವೆ ಯಾವಾಗ ಆಗ್ತೀಯಾ ಅಂಥೇಳಿ ಎಲ್ಲರೂ ಕೇಳ್ತಾ ಇದ್ದಾರೆ ಅಂಥೇಳಿ ಸೋಷಿಯಲ್ ಪ್ರೆಷರ್ಗೆ ಬಿದ್ದುಬಿಟ್ಟು ಮದುವೆ ಆಗಬೇಡಿ. ಎಮೋಷ್ನಲ್, ಫಿಸಿಕಲ್ ನೀಡ್ಸ್ಗಾಗಿ ಮದುವೆ ಆಗಕ್ಕೆ ಹೋಗ್ಬೇಡಿ. ಲೋನ್ಲಿನೆಸ್ನಿಂದ ಹೊರಗೆ ಬರೋಕ್ಕೆ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಇದ್ದರೂ ಕೂಡ ಮದುವೆ ಆಗಕ್ಕೆ ಹೋಗ್ಬೇಡಿ. ಸೊ ಈ ಥರ ನೀವು ಮದುವೆ ಆಗಿಬಿಟ್ರೆ ಮತ್ತೆ ಟ್ರ್ಯಾಪಿಗೇ ಬೀಳ್ತೀರಾ. ಫಸ್ಟು ನಿಮ್ಮನ್ನು ನೀವು ಬಿಲ್ಡ್ ಮಾಡಿ, ನಿಮ್ಮದೇ ಆದಂಥ ಐಡೆಂಟಿಟಿ ಬಿಲ್ಡ್ ಮಾಡಿ. ನೀವು ಎಲ್ಲ ಆ್ಯಂಗಲ್ನಿಂದ ಕೂಡ ಸ್ಟೇಬಲ್ ಆಗಿ, ಫಿಟ್ ಆಗಿ, ಅದಾದ ನಂತರ ಮದುವೆಗೆ ಕೈ ಹಾಕಿ. ಮತ್ತು ನೀವು ಎಲ್ಲ ಆ್ಯಂಗಲ್ನಿಂದ ಸಕ್ಸಸ್ಫುಲ್ ಆದ ನಂತರ ಯಾರು ನಿಮಗೆ ವೆಲ್ ಡಿಸರ್ವ್ಡ್ ಆಗಿದ್ದಾರೋ ಅವರನ್ನು ಮದುವೆಯಾಗಿ, ಸಿಕ್ಕವರನ್ನೆಲ್ಲ ಮದುವೆ ಆಗಕ್ಕೆ ಹೋಗ್ಬಿಡಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಸದ್ಯಕ್ಕೆ ಹೆಣ್ಮಕ್ಳೆಲ್ಲ ಸೇರಿಬಿಟ್ಟು ಮದುವೆಯನ್ನು ಒಂದು ಬಿಸ್ನೆಸ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅವರಿಗೆ ಎಮೋಷನ್ಗಳೇ ಇಲ್ಲ, ಪ್ರಾಸ್ಟಿಟ್ಯೂಟ್ ಮೆಂಟಾಲಿಟಿಗಿಳಿದ್ಬಿಟ್ಟಿದ್ದಾರೆ. ಹೇಗಪ್ಪ ಅಂತಂದರೆ ಅವರು ಮದುವೆ ಆಗೋದಕ್ಕಿಂತ ಮುಂಚೆನೇ ನಿಮಗೆ ಡಿಮ್ಯಾಂಡ್ ಇಡ್ತಾರೆ. ನಿಮ್ಮ ಪ್ಯಾಕೇಜ್ ಇಷ್ಟಿರಬೇಕು, ಇಷ್ಟು ಲಕ್ಷ ಸಂಬಳ ಬರ್ತಿರಬೇಕು, ಫ್ಲ್ಯಾಟ್ ಇಂಥದ್ದಿರಬೇಕು, ಕಾರ್ ಇಂಥದ್ದಿರಬೇಕು, ಇಷ್ಟು ಜಮೀನು ಇರಬೇಕು, ಅದಿರಬೇಕು, ಇದಿರಬೇಕು ಅಂತೆಲ್ಲ ಕಂಡೀಷನ್ಗಳು ಹಾಕಿ ಬಿಸ್ನೆಸ್ ಕಾಂಟ್ರಾಕ್ಟ್ ಮಾಡ್ಕೊಂಡಂಗೆ ಇವರು ಮದುವೆ ಮಾಡ್ಕೊತಾರೆ. ಅಂದರೆ ಇನ್ ಶಾರ್ಟ್ ತಮ್ಮನ್ನು ತಾವು ಮಾರ್ಕೊಂಡ್ಬಿಡ್ತಾರೆ. ಸೊ ಇವ್ರಿಗೆ ಏನೇನು ಬೇಕೋ ಅದೆಲ್ಲ ಕತ್ತೆ ಹತ್ರ ಇದ್ದರೂ ಕೂಡ ಇವರು ಕತ್ತೆಯನ್ನು ಕೂಡ ಖುಷಿಯಿಂದ ಮದುವೆ ಆಗೋಕೆ ರೆಡಿ ಆಗಿಬಿಡ್ತಾರೆ. ಮತ್ತು ಈ ಹೆಣ್ಮಕ್ಕಳು ಡಬಲ್ ಬ್ಯಾಕಪ್ ಪ್ಲ್ಯಾನ್ನೊಂದಿಗೆ ಬರ್ತಾರೆ. ಇವರ ಹತ್ರ ಬ್ಯಾಕಪ್ ಪ್ಲ್ಯಾನು ಇರುತ್ತೆ ಮತ್ತು ಎಕ್ಸಿಟ್ ಪ್ಲ್ಯಾನ್ ಕೂಡ ಮೊದಲೇ ರೆಡಿ ಇರುತ್ತೆ. ಸೊ ಇಷ್ಟೆಲ್ಲ ತಯಾರಿಗಳನ್ನು ಮಾಡಿಕೊಂಡೇ ಇವರು ಮದುವೆ ಆಗೋಕ್ಕೆ ಮುಂದಾಗ್ತಾ ಇರ್ತಾರೆ. ನೀವು ಒಳ್ಳೆ ಹುಡುಗ ಇದ್ದೀರಾ, ನಿಮ್ಮಲ್ಲಿ ಒಳ್ಳೆ ಗುಣಗಳಿವೆ ಅಂತೇನು ಇವರು ಮದುವೆ ಆಗಲ್ಲ. ಸೊ ನಿಮ್ಮ ಹತ್ರ ಏನಿದೆ ಅಲ್ಲ, ನೇಮು, ಫೇಮು, ಪವರು, ಸಕ್ಸಸ್ಸು, ಫೈನಾನ್ಷಿಯಲ್ ಸ್ಟೇಟಸ್ಸು, ವೆಲ್ತು, ಇದನ್ನು ನೋಡಿಯೇ ಕ್ಯಾಲ್ಕುಲೇಟೆಡ್ ಆಗಿಯೇ ಅವರಿಗಲ್ಲಿ ಫ್ಯೂಚರ್ ಸೆಕ್ಯೂರ್ ಅನಿಸಿದ್ರೇ ಅವ್ರು ಮದುವೆ ಆಗ್ತಾರೆ. ಸೊ ನೀವು ಜಾಬ್ಲೆಸ್ ಇದ್ದೀರಾ, ನೀವು ಫೈನಾನ್ಷಿಯಲಿ ಸ್ಟ್ರಾಂಗು, ಸ್ಟೇಬಲ್ ಇಲ್ಲಪ್ಪ ಅಂತಂದರೆ ಇವರೇನಾಗಲ್ಲ. ಇವರೇನು ನಿಮ್ಮನ್ನು ಮದುವೆ ಆಗೋದ್ರ ಮೂಲಕ ನಿಮ್ಮ ಮೇಲೆ ಏನು ಉಪಕಾರ ಮಾಡ್ತಾ ಇಲ್ಲ. ಸೊ ಮದುವೆ ಅನ್ನೋದು ನಿಮಗೆಷ್ಟು ಅವಶ್ಯಕತೆ ಇದೆಯೋ ಹೆಣ್ಮಕ್ಳಿಗೂ ಕೂಡ ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇದೆ. ನಿಮಗೆ ಹೆಂಗೆ ಫಿಸಿಕಲ್ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡೋದಿದೆಯೋ, ಎಮೋಷನಲ್ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡೋದಿದೆಯೋ, ಇವರಿಗೂ ಕೂಡ ಅದನ್ನೇ ಮಾಡೋದಿದೆ. ಸೊ ಹೀಗಾಗಿ ನೀವು ಹೆದರಕ್ಕೆ ಹೋಗ್ಬಿಡಿ. ಯಾವಳು ನಿಮ್ಮನ್ನು ಡಿಸರ್ವ್ ಮಾಡ್ತಾಳೋ ಬರೀ ಅವಳನ್ನಷ್ಟೇ ಮದುವೆ ಆಗಿ. ಸೊ ನಿಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ಇವ್ರು ಮದುವೆ ಆಗಲ್ಲ. ಇವ್ರು ಇಷ್ಟೆಲ್ಲ ಕೇಳಿ ಮದುವೆ ಆಗ್ತಾ ಇದ್ದಾರಪ್ಪ ಅಂತಂದರೆ ನೀವು ಕೂಡ ಕೇಳಿನೇ ಮದುವೆ ಆಗಿ. ಆತರಕ್ಕೆ ಬಿದ್ದು ಮದುವೆ ಆಗಕ್ಕೆ ಹೋಗ್ಬೇಡಿ. ಸ್ವಲ್ಪ ಅವಳಿಗೆ ಟೈಮ್ ಕೊಡಿ, ಅವಳನ್ನು ಅರ್ಥ ಮಾಡ್ಕೊಳ್ಳಿ, ಟೆಸ್ಟ್ ಮಾಡಿ. ಅದಾದ ನಂತರ ಆಕೆ ನಿಮ್ಮನ್ನು ಡಿಸರ್ವ್ ಮಾಡ್ತಾ ಇದ್ದರೆ ಮಾತ್ರ ಮದುವೆ ಆಗಿ, ಬ್ಲೈಂಡ್ ಆಗಿ ಮದುವೆ ಆಗಕ್ಕೆ ಹೋಗ್ಬೇಡಿ. ನೀವು ಆ ಥರ ಬಿದ್ದು ಮದುವೆ ಆಗಿಬಿಟ್ರೆ ಮುಂದೆ ಪ್ರತಿದಿನ ನರಕನೇ ಅನುಭವಿಸ್ಬೇಕಾಗತ್ತೆ. ಈ ಮದುವೆ ಅನ್ನೋದು ನೀವು ಸ್ಟ್ರಾಂಗ್ ಆಗಿದ್ದರೆ ನಿಮ್ಮನ್ನು ಮತ್ತಷ್ಟು ಸ್ಟ್ರೆಂಥನ್ ಮಾಡುತ್ತೆ. ಆದರೆ ನೀವು ದುರ್ಬಲರಾಗಿದ್ದರೆ ನಿಮ್ಮನ್ನು ಇದು ಟ್ರ್ಯಾಪಿಗೆ ಬೀಳಿಸಿಬಿಟ್ಟು ನರಕ ಅನುಭವಿಸುವಂತೆ ಮಾಡುತ್ತೆ. ನೀವು ಪವರ್ಫುಲ್ ಇದ್ದೀರಾ ಅಂತಂದರೆ ನಿಮ್ಮ ಹೆಂಡತಿ ನಿಮಗೆ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾಳೆ, ಯಾಕಂದರೆ ಆಕೆ ನಿಮ್ಮ ಮೇಲೇ ಡಿಪೆಂಡೆಂಟ್ ಆಗಿರ್ತಾಳೆ. ಆದರೆ ನೀವೇ ವೀಕ್ ಇದ್ದೀರಾ, ನಿಮ್ಮದು ಐಡೆಂಟಿಟಿ ಇಲ್ಲ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ ಅಂತಂದರೆ ಆಕೆ ನಿಮ್ಮನ್ನು ತಾಳಕ್ಕೆ ತಕ್ಕಂತೆ ಕುಣಿಸ್ತಾಳೆ. ಎಲ್ಲದಕ್ಕೂ ಕೂಡ ಅವಳು ಹೇಳಿದಂಗೆ ನೀವು ನಡ್ಕೋಬೇಕು ಅನ್ನೋ ಥರ ಟ್ರ್ಯಾಪಲ್ಲಿ ಬೀಳಿಸಿ ನಿಮ್ಮನ್ನು ನರಳಿಸಿ ಸಾಯಿಸ್ತಾಳೆ. ಸೊ ಇದು ಮದುವೆಯ ಡಾರ್ಕ್ ರಿಯಾಲಿಟಿ ಆಗಿದೆ.
ಮದುವೆಯಲ್ಲಿ ಹೆಂಡತಿಯಿಂದ ರೊಮ್ಯಾನ್ಸ್ ಸಿಗತ್ತೆ ಅನ್ನೋದು ಎಷ್ಟು ನಿಜ ಇದೆನೋ, ಸೊ ನೀವಲ್ಲಿ ಸ್ಟ್ರಾಂಗ್ ಆಗಿಲ್ಲ, ವೀಕ್ ಆಗಿದ್ದರೆ ನೀವಲ್ಲಿ ಟ್ರ್ಯಾಪಿಗೆ ಬಿದ್ದು ನರಕ ಅನುಭವಿಸ್ತೀರಾ ಅನ್ನೋದು ಕೂಡ ಅಷ್ಟೇ ನಿಜ ಇದೆ. ಅದಕ್ಕಾಗಿ ಡಿಯರ್ ಮೆನ್, ಓಪನ್ ಯುವರ್ ಐಸ್, ನಿಮ್ಮ ಕಣ್ಣನ್ನು ಬಿಟ್ಟು ಕಣ್ತೆರೆದು ನೋಡಿ. ಬರೀ ರೊಮ್ಯಾನ್ಸ್ ಮೇಲೆ ಫೋಕಸ್ ಮಾಡಬೇಡಿ, ರಿಯಾಲಿಟಿಯನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಮದುವೆ ಅನ್ನೋದೊಂದು ಟ್ರ್ಯಾಪ್ ಆಗಿದೆ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲ್ತ್ಬಿಟ್ಟು ನಿಮ್ಮ ಲೈಫಲ್ಲಿ ಪವರ್ಫುಲ್ ಆಗೋ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ, ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ, ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮೊದಲು ನಿಮ್ಮನ್ನು ನೀವು ಬಿಲ್ಡ್ ಮಾಡ್ಕೊಳ್ಳಿ, ಅದಾದ ನಂತರ ಮದುವೆ ಮಕ್ಕಳು ಯೋಚನೆ ಮಾಡಿ. ಆಲ್ ದ ಬೆಸ್ಟ್.